ನಮಿಪೆವು ನಾವು ತ್ರೈಕ ದೇವನಿಗೆ. ನಮಿಪೆವು ನಾವು ತ್ರೈಕ ದೇವನಿಗೆ. ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾ. ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾ. ಇಂದಿಗೂ ಎಂದಿಗೂ ಕಾಯುವ ದೇವ ಲಾಲಿಸೈ ಮೊರೆಯ. ಇಂದಿಗೂ ಎಂದಿಗೂ ಕಾಯುವ ದೇವ ಲಾಲಿಸೈ ಮೊರೆಯ. ನಮಿಪೆವು ನಾವು ತ್ರೈಕ ದೇವನಿಗೆ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಾಂತಿ ನಿಮ್ಮೊಡನೆ ಇರಲಿ. ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ತಾಯಿ ಧರ್ಮಸಭೆಯು ಪರಮತ್ರಿತ್ವದ ಭಾನುವಾರವನ್ನು ಆಚರಿಸುತ್ತಿದೆ. ಪರಮತ್ರಿತ್ವ ಪಿತ, ಸುತ ಮತ್ತು ಪವಿತ್ರಾತ್ಮ ಒಬ್ಬರೇ ದೇವರು, ಮೂರು ವ್ಯಕ್ತಿಗಳು ಎಂಬ ಈ ತತ್ವವನ್ನು ನಾವು ವಿಶ್ವಾಸಿಸುತ್ತೇವೆ. ಇಂದು ಪರಮತ್ರಿತ್ವದ ಹಬ್ಬವನ್ನು ಕೊಂಡಾಡುತ್ತಿರುವಾಗ ನಮಗೆ ದಯಾಮಯ ದೇವರು ಎಲ್ಲ ವರಗಳನ್ನು ಸುರಿಸಲಿ. ಅದರಲ್ಲೂ ಮುಖ್ಯವಾಗಿ ನಾವು ಈ ಬಲಿ ಪೂಜೆಯನ್ನು ಈ ಕೋವಿಡ್-19 ಇದರಿಂದ ಇನ್ನು ನಾವು ಪಾರಾಗಲಿಲ್ಲ. ಕೆಲವು ಕಡೆ ಇನ್ನೂ ಹೆಚ್ಚಾಗುತ್ತಾ ಇದೆ. ಅನೇಕರು ಭಯಭೀತಿಯಿಂದ ಜೀವಿಸುತ್ತಿದ್ದಾರೆ. ಆದರೆ ನಾವು ದೇವರಲ್ಲಿ ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಯೇಸು ಸ್ವಾಮಿಯನ್ನು ನಂಬಿದರೆ ಯಾವ ಒಂದು ವೈರಸ್ಸು ನಮಗೆ ಬರುವುದಿಲ್ಲ. ಅದನ್ನೇ ಪೋಪ್ ಫ್ರಾನ್ಸಿಸ್ ಹೇಳುತ್ತಾರೆ, ನಾನು ಯೇಸು ಸ್ವಾಮಿಯ ರಕ್ತವನ್ನು ನನ್ನ ದೇಹದೊಳಗೆ ನಾನು ಆಹ್ವಾನಿಸಿದ್ದೇನೆ. ಯೇಸು ಸ್ವಾಮಿಯ ರಕ್ತವು ನನ್ನ ದೇಹದಲ್ಲಿದೆ, ಯಾವ ಒಂದು ವೈರಸ್ಸು ನನಗೆ ಬರುವುದಿಲ್ಲ ಎಂದು ಹೇಳಿದರು. ಅದೇ ರೀತಿ ನಮಗೂ ಕೂಡ ವಿಶ್ವಾಸದ ಧೈರ್ಯದಿಂದ ನಾವು ಈ ಜೀವನವನ್ನು ಜೀವಿಸಬೇಕು. ಕೊರೋನಾದಿಂದ ನಾವು ಯಾವ ರೀತಿಯ ಭೀತಿಯನ್ನು ಪಡೆದೆ ಅದನ್ನು ಜಯಿಸಲು ನಮಗೆ ಅನೇಕ ನಿಯಮಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಪಾಲಿಸಿದರೆ ನಮಗೆ ಯಾವ ಒಂದು ಅಪಾಯ ಆಗುವುದಿಲ್ಲ. ಇದಕ್ಕಾಗಿ ನಾವು ಈ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಈ ಕೊರೋನಾ ವೈರಸ್ ಆದಷ್ಟು ಮಟ್ಟಿಗೆ ಮತ್ತು ಆದಷ್ಟು ಬೇಗ ಇದು ನಿರ್ಮೂಲವಾಗಲಿ ಎಂದು ಪ್ರಾರ್ಥಿಸೋಣ. ಮತ್ತು ಈ ಬಲಿ ಪೂಜೆಯನ್ನು ನಾವು ನಮ್ಮ ಇಡೀ ಧರ್ಮಕ್ಷೇತ್ರದ ಎಲ್ಲ ಕುಟುಂಬಗಳಿಗಾಗಿ ಅರ್ಪಿಸಲಾಗುತ್ತಿದೆ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ, ಪ್ರೀತಿಯಿಂದ ಜೀವಿಸಲಿ ಮತ್ತು ನಾವೆಲ್ಲರೂ ಸಹೋದರ ಸಹೋದರಿಯಂತೆ ಜೀವಿಸಲು ಈ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ನಾವು ಈ ಬಲಿ ಪೂಜೆಯನ್ನು ಯೋಗ್ಯವಾಗಿ ಒಪ್ಪಿಸುವಾಗಿ ಮಾಡಿರುವ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನಡತೆಯಿಂದಲೂ ಕರ್ತವ್ಯದಲ್ಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ
ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪರಿಶುದ್ಧರು ನೀವೊಬ್ಬ
ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸತ್ಯದ ದಿವ್ಯವಾಣಿಯನ್ನು, ಪಾವನತೆಯ ಪವಿತ್ರಾತ್ಮರನ್ನು ಇಹಲೋಕಕ್ಕೆ ಕಳುಹಿಸಿ ಪರಮತ್ವದ ಅಮೋಘ ರಹಸ್ಯವನ್ನು ಮಾನವ ಕುಲಕ್ಕೆ ಹರಿದಿದ್ದೀರಿ. ನೈಜ ವಿಶ್ವಾಸವನ್ನು ನಿವೇದಿಸುವ ನಾವು ನಿತ್ಯತ್ವದ ಮಹಿಮೆಯನ್ನು ಒಪ್ಪಿಕೊಳ್ಳುವಂತೆಯೂ ವೈಭವದಲ್ಲಿ ಪ್ರಬಲವಾದ ನಿಮ್ಮ ಐಕ್ಯತೆಯನ್ನು ಆರಾಧಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾ ಕಾಂಡದಿಂದ ವಾಚನ. ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸಿನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತವಾದ ನಿಮ್ಮ ನಾಮ ಸ್ತುತ್ಯವಾದದ್ದು, ಪರಮ ಪೂಜ್ಯವಾದದ್ದು, ಎಂದೆಂದಿಗೂ ಘನತರವಾದದ್ದು. ಶ್ಲೋಕ. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಶ್ಲೋಕ. ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು, ನೀವು ಸ್ತುತ್ಯರು, ಎಂದೆಂದಿಗೂ ಮಹಿಮಾನ್ವಿತರು. ಶ್ಲೋಕ. ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಲು ಪ್ರಯತ್ನಿಸಿರಿ. ನನ್ನ ಬುದ್ಧಿ ಮಾತುಗಳಿಗೆ ಕಿವಿಗೊಡಿ, ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಮುತ್ತಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವ ಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ.
ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಇವರಿಗಾಂತರಕ್ಕೂ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶಿವ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಇಂತೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯೆರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ 3 ವಾಚನಗಳನ್ನು ನಾವು ಆಲಿಸಿದೆವು. ಮೊದಲನೆಯ ವಾಚನದಲ್ಲಿ ನಾವು ತಂದೆಯಾದ ದೇವರ ಬಗ್ಗೆ ನಾವು ಆಲಿಸಿದೆವು. ಎರಡನೇ ವಾಚನದಲ್ಲಿ ಪವಿತ್ರ ಆತ್ಮರ ಅವರ ಆದೇಶವನ್ನು ಆಲಿಸಿದೆವು. ಶುಭ ಸಂದೇಶದಲ್ಲಿ ನಾವು ಯೇಸು ಸ್ವಾಮಿಯ ಬಗ್ಗೆ ಆಲಿಸಿದೆವು. ಈ ವಾಚನಗಳಲ್ಲಿ ಪರಮತ್ರಿತ್ವದ ತತ್ವವು ಅಡಗಿದೆ ಮತ್ತು ಇದೊಂದು ರಹಸ್ಯ. ಪರಮತ್ರಿತ್ವವನ್ನು ಅರಿತುಕೊಳ್ಳಬೇಕಾದರೆ ಅಷ್ಟು ಸುಲಭವಲ್ಲ. ಈ ಪರಮತ್ರಿತ್ವವು ನಮಗೆ ಹೆಚ್ಚು ಅರಿವಾಗಿದ್ದು, ಹೆಚ್ಚು ತಿಳುವಳಿಕೆ ಪಡಿಸಿಕೊಂಡಿದ್ದು ಯೇಸು ಸ್ವಾಮಿಯ ಬೋಧನೆಯಲ್ಲಿ ಮತ್ತು ಯೇಸು ಸ್ವಾಮಿಯ ಅವರ ಸಂದೇಶದಲ್ಲಿ. ಪರಮತ್ರಿತ್ವ ನಮಗೆಲ್ಲ ಗೊತ್ತಿರುವ ಹಾಗೆ ದೇವರು ಒಬ್ಬರೇ, ಆದರೆ 3 ವ್ಯಕ್ತಿಗಳು. ದೇವರು ಒಬ್ಬರೇ, 3 ವ್ಯಕ್ತಿಗಳು. ಆದರೆ ಈ 3 ವ್ಯಕ್ತಿಗಳು ಪ್ರತ್ಯೇಕವಾದ ದೇವರುಗಳಲ್ಲ, 3 ದೇವರುಗಳಲ್ಲ, ಒಬ್ಬರೇ ದೇವರು, ಆದರೆ 3 ವ್ಯಕ್ತಿಗಳು. ಅದನ್ನೇ ನಾವು ಇಂದಿನ ಪ್ರತಿಷ್ಠೆಯ ಪ್ರಾರ್ಥನೆಯಲ್ಲಿ ಆಲಿಸುತ್ತೇವೆ. ನೈಜ ಹಾಗೂ ನಿತ್ಯ ದೈವತ್ವವನ್ನು ನಿವೇದಿಸುತ್ತಾ ಪ್ರತಿ ವ್ಯಕ್ತಿಯ ಅದ್ವಿತೀಯತೆಯನ್ನು, ಸತ್ವದಲ್ಲಿ ಏಕತೆಯನ್ನು, ಮಹತ್ವದಲ್ಲಿ ಸಮಾನತೆಯನ್ನು ಆರಾಧಿಸುತ್ತೇವೆ. ಅಂದರೆ ಈ 3 ವ್ಯಕ್ತಿಗಳು ಸತ್ವದಲ್ಲಿ ಒಂದೇ ಆಗಿದ್ದಾರೆ, ಏಕತೆಯನ್ನು ಪಡೆದಿದ್ದಾರೆ. ಮಹತ್ವದಲ್ಲಿ ಅವರ ಸಮಾನತೆಯನ್ನು ನಾವು ನೋಡುತ್ತೇವೆ.
ಈ ಪರಮತೀರ್ಥವನ್ನು ಅರಿತುಕೊಳ್ಳುವುದಕ್ಕೆ ಸಂತ ಅಗಸ್ತೀನರಿಗೆ ತುಂಬ ಒಂದು ರಹಸ್ಯವಾಗಿತ್ತು. ಪರಮತೀರ್ಥ ದೇವರು ಒಬ್ಬರೇ 3 ವ್ಯಕ್ತಿಗಳು ಹೇಗೆ ಸಾಧ್ಯ ಎಂದು ಅವರಿಗೆ ಗೊಂದಲವಾಗಿತ್ತು. ಒಂದು ದಿನ ಅವರು ಸಮುದ್ರ ತೀರದಲ್ಲಿ ನಡೆದು ಹೋಗುತ್ತಿರುವಾಗ ಒಬ್ಬ ಚಿಕ್ಕ ಬಾಲಕಿ, ಆ ಚಿಕ್ಕ ಬಾಲಕಿ ಒಂದು ಹಲ್ಲವನ್ನು ಮಾಡಿ ಒಂದು ಚಿಪ್ಪೆಯಿಂದ ಸಮುದ್ರ ನೀರನ್ನು ತಂದು ಆ ಆಲದಲ್ಲಿ ಅಂದರೆ ಚಿಕ್ಕ ಬಾವಿಯಲ್ಲಿ ತುಂಬಿಸುತ್ತಿದ್ದಾರೆ. ಸಂತ ಅಗಸ್ತೀನರು ಇದನ್ನು ಗಮನಿಸಿ ಆ ಬಾಲಕಿಯ ಬಳಿಗೆ ಬಂದು, ಇಂಥ ಚಿಕ್ಕ ಹಾಲದಲ್ಲಿ ನೀನು ಏನು ಮಾಡುತ್ತಿರುವೆ? ನಾನು ಈ ಚಿಕ್ಕ ಹಾಲದಲ್ಲಿ ಈ ಸಮುದ್ರದ ನೀರನ್ನು ತುಂಬಿಸುತ್ತಿದ್ದೇನೆ ಎಂದು ಹೇಳಿದಾಗ ಸಂತ ಅಗಸ್ತೀನರು, ನನ್ನ ಪ್ರೀತಿಯ ಬಾಲಕಿ, ಇದು ಸಾಧ್ಯವೇ? ಇಂಥ ವಿಶಾಲವಾದ ಸಮುದ್ರ ನೀರನ್ನು ಈ ಚಿಕ್ಕ ಕೊಳವೆಯಲ್ಲಿ ನೀನು ತುಂಬಿಸಲು ಸಾಧ್ಯವೇ? ಆಗ ಆ ಬಾಲಕಿ ಹೇಳುತ್ತಾರೆ, ನೀವು ಕೂಡ ಈಗ ಒಂದು ಯೋಚನೆಯಲ್ಲಿ, ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದೇನೆಂದರೆ, ದೇವರು ಒಬ್ಬರೇ 3 ವ್ಯಕ್ತಿಗಳು, ಇದು ಹೇಗೆ ಸಾಧ್ಯ ಎಂಬುದನ್ನು ನೀವು ಚಿಂತಿಸ್ತಾ ಇದ್ದೀರ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವು ವಿಶ್ವಾಸಿಸಬೇಕು, ನಂಬಬೇಕು ಎಂದು ಹೇಳಿ ಆ ಬಾಲಕಿ ಅದೃಷ್ಟರಾಗುತ್ತಾರೆ. ಆಗ ಸಂತ ಅಗಸ್ತೀನರಿಗೆ ಅರ್ಥವಾಗುತ್ತದೆ, ಇದು ನಿಜವಾಗಿ ಈಗ ಈ ಬಾಲಕಿ ದೇವದೂತರೇ ಇರಬೇಕು. ದೇವದೂತ ರೂಪದಲ್ಲಿ ಬಂದು ನನಗೆ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ನಾನು ಪರಮತೀರ್ಥವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಬುದ್ಧಿಶಕ್ತಿಯಿಂದ, ಮನುಷ್ಯನ ಬುದ್ಧಿಶಕ್ತಿಯಿಂದ ಅದನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆದರೆ ವಿಶ್ವಾಸ ಮತ್ತು ನಂಬಿಕೆಯಿಂದ ಮಾತ್ರ ಇದನ್ನು ನಾವು ಅರಿತುಕೊಳ್ಳಬೇಕು ಮತ್ತು ವಿಶ್ವಾಸಿಸಬೇಕು. ಮನುಷ್ಯನ ಬುದ್ಧಿಶಕ್ತಿಯಿಂದ ಇದು ಪರಮತೀರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯವೆಂದು ಅವರು ಅರಿತುಕೊಳ್ಳುತ್ತಾರೆ. ಮತ್ತು ಸಂತ ಅಗಸ್ತೀನರು ಪರಮತೀರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ಬೋಧನೆಗಳಲ್ಲಿ, ಬರವಣಿಗೆಗಳಲ್ಲಿ ಪರಮತೀರ್ಥದ ಬಗ್ಗೆ ಹಲವು ವಿಷಯಗಳನ್ನು ಅವರು ತಿಳಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮತೀರ್ಥ ದೇವರು ಒಬ್ಬರೇ 3 ವ್ಯಕ್ತಿಗಳು. ಆದರೆ ಈ 3 ವ್ಯಕ್ತಿಗಳಿಗೆ ಒಬ್ಬೊಬ್ಬರಿಗೆ ಒಂದು ಗುಣ ಅಥವಾ ಒಂದು ಲಕ್ಷಣವನ್ನು ನಾವು ನೋಡುತ್ತೇವೆ. ತಂದೆಯಾದ ದೇವರು ಇಡೀ ಲೋಕವನ್ನು ಸೃಷ್ಟಿ ಮಾಡಿದವರು ಎಂಬ ಒಂದು ಲಕ್ಷಣವನ್ನು ನಾವು ಅವರಿಗೆ ತೋರ್ಪಡಿಸುತ್ತೇವೆ. 2ನೇ ವ್ಯಕ್ತಿ ಯೇಸು ಕ್ರಿಸ್ತರು. ಅವರು ಮಾನವ ಕುಲಕ್ಕಾಗಿ, ಮನುಷ್ಯರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ನೀಡಿದ್ದಾರೆ. ಇದು ಯೇಸು ಸ್ವಾಮಿಯ ಒಂದು ಲಕ್ಷಣ ಅಥವಾ ಗುಣ. ಪವಿತ್ರಾತ್ಮರ ಲಕ್ಷಣವೇನು? ಪವಿತ್ರಾತ್ಮರು ಅವರು ಧರ್ಮಸಭೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಈಗಲೂ ಸಹ ಪವಿತ್ರಾತ್ಮರು ಧರ್ಮಸಭೆಯನ್ನು
ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಈ 3 ಲಕ್ಷಣಗಳನ್ನು ಅಥವಾ ಗುಣಗಳನ್ನು ಪರಮತ್ವಕ್ಕೆ ಅನ್ವಯಿಸಲಾಗಿದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಪರಮತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಪರಮತ್ವದಲ್ಲಿ ನಾವು ಭಕ್ತಿಯನ್ನು ವಿಶ್ವಾಸವಿಟ್ಟು ಪರಮತ್ವದ ದೇವರಲ್ಲಿ ನಾವು ಬೇಡುವಾಗ ನಮಗೆ ಬೇಕಾದ ವರಗಳನ್ನು ನಾವು ಪಡೆಯಬಹುದು. ನಿಮಗೆಲ್ಲ ಗೊತ್ತಿರಬೇಕು, ಪ್ರಖ್ಯಾತವಾದ ಸ್ಪೇನ್ ದೇಶದ ಈ ಹಡಗಿನಲ್ಲಿ ಅವರು ಕ್ರಿಸ್ಟೋಫರ್ ಕೊಲಂಬಸ್, ಅವರ ಹೆಸರು ಕ್ರಿಸ್ಟೋಫರ್ ಕೊಲಂಬಸ್. ಇವರಿಗೆ ಪರಮತ್ವದ ಮೇಲೆ ತುಂಬ ವಿಶ್ವಾಸ, ತುಂಬ ನಂಬಿಕೆ. ಪ್ರತಿಯೊಂದು ಸಾರಿ ಅವರು ಪರಮತ್ವಕ್ಕೆ ಪಿತನ, ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಹೇಳಿ ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು. ಬರವಣಿಗೆಯಲ್ಲೂ ಕೂಡ ಆ ಒಂದು ಪುಟದ ಮೇಲೆ ಪಿತನ, ಸುತನ ಮತ್ತು ಪವಿತ್ರಾತ್ಮ ಎಂದು ಬರೆಯುತ್ತಿದ್ದರು. ಅವರು ನಮ್ಮ ಭಾರತ ದೇಶಕ್ಕೆ ಅದು ವಾಸ್ಕೋ ಡ ಗಾಮ ಅವರು ಸಮುದ್ರ ತೀರದ ಮಾರ್ಗವನ್ನು ಕಂಡುಹಿಡಿದರು. ಅವರು ಪೋರ್ಚುಗಲ್ ದೇಶದವರು, ಸ್ಪೇನ್ ದೇಶದವರು. ಈಗ ನಾವು ಪಶ್ಚಿಮದ ಕಡೆಗೆ ಹೋಗೋಣ, ಅಲ್ಲಿ ಏನಿದೆ ಅಂತ ಆ ನಾಡುಗಳನ್ನು ನಾವು ಅನ್ವೇಷಣೆ ಮಾಡೋಣ. ಅದಕ್ಕೆ ನಾಯಕರಾಗಿ ವಾಸ್ಕೋ ಡ ಗಾಮ. ನಾನು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಅವರಿಗೆ ಪರಮತ್ವದ ಮೇಲೆ ತುಂಬ ಭಕ್ತಿ ಇತ್ತು. ಅವರು ಪ್ರಯಾಣ ಬೆಳೆಸುತ್ತಾರೆ. 100 ನೌಕರರೊಂದಿಗೆ ಪ್ರಯಾಣ ಬೆಳೆಸುವಾಗ ಅವರು ಒಂದು ದ್ವೀಪಕ್ಕೆ ಬರುತ್ತಾರೆ. ಆ ದ್ವೀಪ, ಇದನ್ನು ನಾವು ಈಗ ಟ್ರಿನಿಡಾಡ್ ಅಂದರೆ ವೆಸ್ಟ್ ಇಂಡೀಸಲ್ಲಿ ಟ್ರಿನಿಡಾಡ್ ಎಂಬ ಒಂದು ದ್ವೀಪ ಇದೆ. ಅಲ್ಲಿ ಅವರು ಬಂದು ಸೇರುತ್ತಾರೆ, ಆ ದ್ವೀಪಕ್ಕೆ ಬಂದು ಸೇರುತ್ತಾರೆ. ಆಗ ಕ್ರಿಸ್ಟೋಫರ್ ಕೊಲಂಬಸ್ ಆ ದ್ವೀಪಕ್ಕೆ ಕೊಟ್ಟ ಹೆಸರು ಏನು? ಟ್ರಿನಿಡಾಡ್. ಸ್ಪ್ಯಾನಿಷ್ ಭಾಷೆಯಲ್ಲಿ ಟ್ರಿನಿಡಾಡ್ ಅಂದರೆ ತ್ರಿತ್ವ, ಅಂದರೆ ಪರಮತ್ವ, ತ್ರೈಕ ದೇವ. ಅದಕ್ಕಾಗಿ ಈಗಲೂ ಸಹ ಆ ಹೆಸರು ಟ್ರಿನಿಡಾಡ್ ವೆಸ್ಟ್ ಇಂಡೀಸಲ್ಲಿ ನಾವು ಇದನ್ನು ಕೇಳುತ್ತೇವೆ. ಆ ಕ್ರಿಸ್ಟೋಫರ್ ಕೊಲಂಬಸ್ಗೆ ಅಷ್ಟು ಭಕ್ತಿ ಇತ್ತು, ವಿಶ್ವಾಸವಿತ್ತು ಪರಮತ್ವದಲ್ಲಿ. ಅದೇ ರೀತಿಯಲ್ಲಿ ದೇವರು ಒಂದು ಸಮೂಹ, ಒಂದು ಕುಟುಂಬದಲ್ಲಿ ಕುಟುಂಬ ಎನಿಸಿಕೊಳ್ಳಬೇಕಾದರೆ ತಂದೆ, ತಾಯಿ, ಮಗು ಇರಬೇಕು. ಆಗ ಅದು ಕುಟುಂಬ. ಇದರಲ್ಲಿ ನಾವು ನೋಡುತ್ತೇವೆ, ಪರಮತ್ವದಲ್ಲೂ ಕೂಡ ಒಂದು ಸಮೂಹ ಇದೆ, ಪಿತ, ಸುತ ಮತ್ತು ಪವಿತ್ರಾತ್ಮ. ನಾವೆಲ್ಲರೂ ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ಜೀವಿಸಬೇಕು. ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಒಡೆದು ಹೋಗಿವೆ, ಅಲ್ಲೋಲ ಕಲ್ಲೋಲವಾಗುತ್ತಿವೆ. ಇದಕ್ಕೆ ಕಾರಣ ಶಾಂತಿ, ಪ್ರೀತಿ ಇಲ್ಲದೆ ಇರುವುದು. ಆ ಶಾಂತಿ, ಪ್ರೀತಿ ನಮಗೆ ಬೇಕಾದರೆ ಪರಮತ್ವದಲ್ಲಿ ನಾವು ಪ್ರಾರ್ಥಿಸಬೇಕು. ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂತೆ ದಯಪಾಲಿಸಿ ದೇವರೇ ಎಂದು ಪ್ರಾರ್ಥಿಸುವಾಗ ಖಂಡಿತವಾಗಿ
ಪರಮತೀರ್ಥರು ಆ ಕುಟುಂಬಕ್ಕೆ ಬೇಕಾದೆಲ್ಲ ವರಗಳನ್ನು ಸುರಿಸುತ್ತಾರೆ. ಅದಕ್ಕಾಗಿ ಸಂತ ಪೌಲರು ಇಂದಲೇ 7ನೇ ವಾಕ್ಯದಿಂದ ಹೇಳುತ್ತಾರೆ, ಯಾವಾಗಲೂ ಸಂತೋಷಿಸಿರಿ, ಉಲ್ಲಾಸಿಸಿರಿ. ಸಂತೋಷ ಯಾವಾಗ ಬರುತ್ತದೆ? ನಾವು ಪ್ರೀತಿ, ಶಾಂತಿ, ಸಮಾಧಾನದಿಂದ, ಐಕ್ಯತೆಯಿಂದ ಬಾಳಿದರೆ ಮಾತ್ರ ಅಲ್ಲಿ ಸಂತೋಷವಿರುತ್ತದೆ, ಆನಂದವಿರುತ್ತದೆ. ಮತ್ತು ಮೊದಲನೇ ವಾಕ್ಯದಲ್ಲಿ ದೇವರು ಕೊಟ್ಟ ಆಜ್ಞೆಗಳನ್ನು ಮೋಸೆಸರಿಗೆ ಸಿನಾಯಿ ಬೆಟ್ಟದ ಮೇಲೆ ಕೊಟ್ಟ ಆಜ್ಞೆಗಳನ್ನು 10 ಕಟ್ಟಳೆಗಳನ್ನು ನಾವು ಪಾಲಿಸುವುದಾದರೆ ನಾವೊಬ್ಬ ಸಂತರಾಗುವುದರಲ್ಲಿ ಯಾವ ಒಂದು ಸಂದೇಹವಿಲ್ಲ. ಆ ಕಟ್ಟಳೆಗಳನ್ನು ನಾವು ಪ್ರತಿದಿನ ಧ್ಯಾನಿಸಬೇಕು ಮತ್ತು ಅದರ ಪ್ರಕಾರ ನಡೆಯಬೇಕು. ಮತ್ತು ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದೆ ಎಂಬುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಮಗನನ್ನೇ ಈ ಭೂಲೋಕಕ್ಕೆ ಕಳುಹಿಸಿದರು. ಯಾರೆಲ್ಲ ಈ ಸ್ವಾಮಿಯನ್ನು ವಿಶ್ವಾಸಿಸುತ್ತಾರೋ ಅವರು ಈ ಲೋಕದಲ್ಲಿಯೇ ತಮ್ಮ ಜೀವನದಲ್ಲಿ ಅವರು ಶಾಂತಿ ಸಮಾಧಾನವನ್ನು ಪಡೆಯುತ್ತಾರೆ ಮತ್ತು ನಿತ್ಯ ಜೀವದ ರಕ್ಷಣೆಯನ್ನು ಪಡೆಯುತ್ತಾರೆ. ನಿತ್ಯ ಜೀವವನ್ನು ಜೀವಿಸುವ ಒಂದು ಭಾಗ್ಯ ನಮಗೆ ದೇವರು ಕಲ್ಪಿಸಿಕೊಟ್ಟಿದ್ದಾರೆ ಅವರ ಪುತ್ರ ಯೇಸು ಕ್ರಿಸ್ತರ ಮೂಲಕ. ಅದಕ್ಕಾಗಿ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದು ನಮಗಾಗಿ ಕಲ್ವಾರಿ ಬೆಟ್ಟದ ಮೇಲೆ ತಮ್ಮ ಜೀವವನ್ನೇ ಸಮರ್ಪಿಸಿದರು. ಹೀಗಿರುವಾಗ ನಾವೆಲ್ಲರೂ ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮತೀರ್ಥದಲ್ಲಿ ಹೆಚ್ಚು ಭಕ್ತಿಯನ್ನು ಇಡೋಣ. ಪ್ರತಿ ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸುವಾಗ ಪರಮತೀರ್ಥದ ಪ್ರಾರ್ಥನೆಯ ಮೂಲಕ ಪ್ರಾರ್ಥಿಸುತ್ತೇವೆ. ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಪ್ರತಿ ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸುತ್ತೇವೆ. ಹೀಗಿರುವಾಗ ದಯಾಮಯ ದೇವರು ಪರಮತೀರ್ಥರು ನಮಗೆ ಬೇಕಾದ ವರಗಳನ್ನು ಕೊಡಲಿ ಮತ್ತು ನಾವು ಶಾಂತಿ ಸಮಾಧಾನದಿಂದ, ಪ್ರೀತಿಯಿಂದ, ಐಕ್ಯತೆಯಿಂದ ದೇವರನ್ನು ಪ್ರೀತಿಸುತ್ತಾ, ಪರರನ್ನು ಪ್ರೀತಿಸುತ್ತಾ ನಾವು ಈ ಭೂಲೋಕದ ಜೀವನವನ್ನು ಜೀವಿಸೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ತ್ರಿಕನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವನ ಬಲದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗೊಳ್ಳುವರು. ಪವಿತ್ರ ಆತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆಯ ಸಂಸ್ಕಾರಗಳನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜೀವದ ಹಾಗೂ ಆಶೀರ್ವಾದದ ಬುಗ್ಗೆಯ ನೀರಿನಿಂದ ಇಡೀ ವಿಶ್ವವು ತೋರಿಸಲ್ಪಟ್ಟು ಸರ್ವಶಕ್ತ ದೇವರನ್ನು ಯಾಚಿಸೋಣ. ಪರಮತ್ವದ ನಾಮದಲ್ಲಿ ಶುಭ ಸಂದೇಶವನ್ನು ಸಾರುವ ಬರುತ್ತಿರುವ ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಸನ್ಯಾಸ ವರ್ಗದವರು,
ಬಡವರ ಶೋಷಿತರ ಪರವಾಗಿ ಅವಿರತ ಶ್ರಮಿಸುವ ಸಾಧನಗಳಾಗಲೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಲವಾರು ಧರ್ಮಗಳ ಬೀಡಾಗಿರುವ ನಮ್ಮ ದೇಶದಲ್ಲಿ ಹತ್ತಿ ಉರಿಯುತ್ತಿರುವ ಕೋಮು ದಳ್ಳುರಿ ಪರಸ್ಪರ ಸಹಿಷ್ಣುತೆ ಮತ್ತು ಸಹನೆಯಲ್ಲಿ ಹಾರಿ ಹೋಗಿ ಸ್ನೇಹ ಮತ್ತು ಸೌಹಾರ್ದತೆ ನೆಲೆಸುವಂತೆ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ನೆರೆಯವರಲ್ಲಿ ದೇವರ ಪ್ರತಿರೂಪವನ್ನು ಕಂಡು ಅವರಿಗೆ ಸಲ್ಲಬೇಕಾದ ಗೌರವ ಘನತೆಗಳನ್ನು ನೀಡಿ ಎಷ್ಟೇ ಬಲಹೀನರಾಗಿದ್ದರೂ ಕ್ಷಮೆ ಮತ್ತು ಪ್ರೀತಿಯಿಂದ ಸಹಭಾಗ ನಡೆಸಲು ಸಾಧ್ಯವಾಗುವಂತೆ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ನಿರ್ಮಾಣಗಳು ದೇವರ ಆಲಯವಾಗಿ ಪವಿತ್ರಾತ್ಮರ ಗರ್ಭಗುಡಿಯಾಗಿರುವುದರಿಂದ ನಾವು ನಮ್ಮ ದೇಹಾತ್ಮಗಳನ್ನು ಶಿಸ್ತು ಸಂಯಮಗಳಿಂದ ನಿಯಂತ್ರಿಸಿ ದೇವರ ಪ್ರಸನ್ನತೆಗೆ ಭಂಗ ತರದಂತೆ ಕಾಪಾಡಿಕೊಳ್ಳಲು ಚೈತನ್ಯವನ್ನು ಪಡೆಯುವಂತೆ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಿಮಗೆ ಮುಡಿಯುತ್ತಿರುವ ಪ್ರಜೆಯ ಮೇಲೆ ನಿಮ್ಮ ದಯೆ ಇರಲೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಹರಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸುಂದರ ನೀಡಿದ ಫಲಗಳ ತಂದೆಯೇನು, ಹೃದಯದಿ ನಿಡಿಯುವ ಗೀತೆಯಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ಬೆವರಿನ ಹನಿಗಳು ಮಣ್ಣಿನ ತೆನೆಯದಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಬೆವರಿನ ಹನಿಗಳು ಮಣ್ಣಿನ ತೆನೆಯದಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ಎನ್ನ ಶ್ರಮಗಳನ್ನು, ಅನುಗೊಳಿಸು ಎನ್ನ ದೇಹವನ್ನು, ಸ್ವರ್ಗೀಯ ಮನ್ನವನ್ನು, ಸ್ವರ್ಗೀಯ ಮನ್ನವನ್ನು. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಗೆ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಗೆಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ನಮ್ಮ ಪ್ರಭು ದೇವರೇ, ನಿಮ್ಮ ನಾಮ ನಿವೇದನೆಯ ನಿಮಿತ್ತ ನಮ್ಮ ಸೇವೆಯ ಈ ಬಳಿಯನ್ನು ಪಾವನಗೊಳಿಸಿರಿ. ಇದರಿಂದ ನಮ್ಮನ್ನೇ ನಿಮಗೆ ಅನಂತ ಕಾಣಿಕೆಯನ್ನಾಗಿ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಏಕೈಕ ಪುತ್ರರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿದ್ದರು ಒಂದೇ ವ್ಯಕ್ತಿಯಾಗಿರದೆ ಒಂದೇ ಸತ್ವದಲ್ಲಿ ತೀರ್ಪವಾಗಿ ಒಬ್ಬರೇ ದೇವರು ಒಬ್ಬರೇ ಪ್ರಭುವು ಆಗಿದ್ದೀರಿ. ನೀವೇ ನಮಗೆ ಪ್ರಕಟಪಡಿಸಿರುವ ಪ್ರಕಾರ ನಿಮ್ಮ ಮಹಿಮೆಯನ್ನು ಕುರಿತು ನಾವು ಏನನ್ನು ವಿಶ್ವಾಸಿಸುತ್ತೇವೋ ಅದನ್ನೇ ನಿಮ್ಮ ಪುತ್ರರನ್ನು ಹಾಗೂ ಪವಿತ್ರಾತ್ಮರನ್ನು ಕುರಿತು ಯಾವುದೇ ವ್ಯತ್ಯಾಸವಿಲ್ಲದೆ ವಿಶ್ವಾಸಿಸುತ್ತೇವೆ. ನಿಮ್ಮ ನೈಜ ಹಾಗೂ ನಿತ್ಯ ದೈವತ್ವವನ್ನು ನಿವೇದಿಸುತ್ತಾ ಪ್ರತಿ ವ್ಯಕ್ತಿಯ ಅದ್ವಿತೀಯತೆಯನ್ನು, ಸತ್ವದಲ್ಲಿ ಏಕತೆಯನ್ನು, ಮಹತ್ವದಲ್ಲಿ ಸಮಾನತೆಯನ್ನು ಆರಾಧಿಸುತ್ತೇವೆ. ಇದನ್ನೇ ದೂತರು, ಶ್ರೇಷ್ಠ ದೂತರು, ಕೆರೂಬಿಯಂ ಮತ್ತು ಸೆರಾಫಿಮ್ ದೂತರು ಎಡೆಬಿಡದೆ ದಿನನಿತ್ಯವೂ ಏಕಕಂಠದಿಂದ ಹೋಗಲಿ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಯ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಲ್ಲಿ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವನು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಹಂತದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ವಿಶ್ವಾಸದ ರಹಸ್ಯ. ಸಾರುತ್ತೇವೆ ನೀವು ಮಾಡಿ
ಮನುಷ್ಯನೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿಯವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವನ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಳೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆಲವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ
ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು, ದಯೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ನನ್ನ ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಈಗ ನಾವೆಲ್ಲರೂ ಮನೆಯಲ್ಲಿರುವ ಎಲ್ಲ ಭಕ್ತಾದಿಗಳು ಬಲಿ ಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಸಾಂಸ್ಕಾರಿಕವಾಗಿ ನಾವು ಈ ಫಲಪ್ರಸಾದವನ್ನು ಸ್ವೀಕರಿಸಲು ಆಗಿಲ್ಲ. ಆದರೆ ಆಧ್ಯಾತ್ಮಿಕ ಫಲಪ್ರಸಾದವನ್ನು ಸ್ವೀಕರಿಸೋಣ. ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ನಾನು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಸ್ವೀಕರಿಸಿ ಇದಾಗಲೇ ನೀವು ನನ್ನಲ್ಲಿರುವಂತೆ ಹಾಗೂ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸುವಂತೆ ನಾನು ನಿಮ್ಮನ್ನು ಆಳವಿಸುತ್ತೇನೆ. ನನ್ನನ್ನು ಎಂದಿಗೂ
ನಿಮ್ಮನ್ನು ಅಗಲಿ ಹೋಗದಂತೆ ಬಿಡಬೇಡಿರಿ. ಆಮೆನ್. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಈ ಸಂಸ್ಕಾರದ ಸ್ವೀಕಾರವು ಹಾಗೂ ಅನಂತ ಪರಮತ್ವದ ಮತ್ತು ಅಖಂಡ ಏಕತ್ವದ ನಿವೇದನೆಯು ನಮ್ಮ ಶರೀರಾತ್ಮಗಳಿಗೆ ಆರೋಗ್ಯವನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ದೇವಾಲಯಗಳನ್ನು ಅಂದರೆ ಚರ್ಚುಗಳನ್ನು ಬರುವ ಶನಿವಾರ 13ನೇ ತಾರೀಕಿನಂದು ಎಲ್ಲ ತೆರೆಯಲ್ಪಡುತ್ತದೆ. ಭಕ್ತಾದಿಗಳು ಇದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗಿದೆ. ಆ ನಿಯಮಗಳನ್ನು ನಾವು ಬೇಗನೆ ನಿಮಗೆ ತಿಳಿಯಪಡಿಸುತ್ತೇವೆ. ಇನ್ನು ಮೇಲೆ ಅಂದರೆ ಬರುವ ಶನಿವಾರದಿಂದ 13ನೇ ತಾರೀಕಿನಿಂದ ನೀವೆಲ್ಲರೂ ದೇವಾಲಯಕ್ಕೆ ಬರಲು ಆಹ್ವಾನವನ್ನು ನೀಡುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮನು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು.